ಹಾಯ್ ಫ್ರೆಂಡ್ಸ್, ಬನ್ನಿ ನಾನು ನಿಮಗೆ ಇವತ್ತು ಯಾರೆಲ್ಲ ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ನೋಡೋಕ್ಕೆ ಇಷ್ಟಪಡ್ತೀರಾ ಮತ್ತು ಮೆಟ್ರೋ ನಿಯರಲ್ಲಿ ಬೇಕು ಅಂತ ಕೇಳ್ತಾ ಇರ್ತೀರಲ್ವ, ಅವ್ರಿಗೆ ಅಂತಲೇ ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ತೊಗೊಂಡು ಬಂದಿದ್ದೀನಿ ಇವತ್ತು ನಾನು ನಿಮಗೆ ಜಿಂದಾಲ್ ಮೆಟ್ರೋಗೆ ತುಂಬಾ ಹತ್ತಿರ ಇದೆ ಫ್ರೆಂಡ್ಸ್. ಓಕೆ, ಬನ್ನಿ ಅಂತ ಒಂದು ಮನೆ ನಾನು ನಿಮಗೆ ಇವಾಗ ತೋರಿಸ್ತೀನಿ. ನಿಮಗೆ ವೆಸ್ಟು ನಾರ್ತ್ ಕಾರ್ನರ್ ಬರುತ್ತೆ. ನಾರ್ತ್ ರೋಡ್ ಸ್ವಲ್ಪ ಚಿಕ್ಕದು, ವೆಸ್ಟ್ ರೋಡು ತುಂಬಾ ಫ್ರೀ ಆಗಿದೆ. ನೋಡಿ, ನಿಮಗೆ ಗಾಡಿ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಇಲ್ಲೂ ಕೂಡ ಜಾಗ ಇದೆ. ನೋಡಿ, ಇಲ್ಲಿ ಪಾರ್ಕಿಂಗ್ ನಿಮಗೆ ಎರಡು ಕಡೆನೂ ಅವೈಲಬಿಲಿಟಿ ಇದೆ. ನೋಡಿ, ಇದು ಕೂಡ ನಿಮಗೆ ಗೇಟ್ ಬರುತ್ತೆ. ನಿಮ್ಗೆ ಈ ಕಡೆ ಕೂಡ ನಾರ್ತ್ ಇದೆ, ಆರಾಮಾಗಿ ಕಾರ್ ಒಳಗಡೆ ಬರುತ್ತೆ. ಫ್ರೀ ಆಗಿದೆ ರೋಡು ಕೂಡ. ನೋಡಿ, ಏನಂತ ಚಿಕ್ಕದಲ್ಲ, 15 ಅಡಿ ರೋಡ್ ಬರುತ್ತೆ ಇದು. ಬನ್ನಿ, ಈಗ ನಾನು ನಿಮಗೆ ಪಾರ್ಕಿಂಗ್ ತೋರಿಸ್ತಾ ಮತ್ತು ಒಳಗಡೆ ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಮನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಔಟ್ಸೈಡಿಂದ ಎರಡು ಕಡೆ ಮನೆ ನೋಡೋದಾದರೆ ನೋಡಿ, ನಾನು ನಿಮಗೆ ಒಂದು ಸಾರಿ ತೋರಿಸ್ತೀನಿ. ನೋಡಿ, ಮನೆ ಬರುತ್ತೆ. ಇದು ಒಂದು ಸೈಡ್ ಅಂದರೆ ನಾರ್ತ್ ಸೈಡ್ ಬರೋದು. ಇದು ವೆಸ್ಟ್ ಸೈಡ್ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ವೆಸ್ಟ್ ಸೈಡಲ್ಲಿ ನೋಡೋದಾದರೆ ಮನೆ ನೋಡಿ ಫುಲ್ ಬರುತ್ತೆ ಫ್ರೆಂಡ್ಸ್. 1118 ಅಡಿ ಜಾಗ ಬರುವಂಥ ಮನೆ ಆಗಿರ್ತದೆ. ನಿಮಗೆ ಪಾರ್ಕಿಂಗ್, ಒಳ್ಳೆ ಪಾರ್ಕಿಂಗ್ ಕೂಡ ಇದೆ. ಮನೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡಿ, ಪಾರ್ಕಿಂಗ್ ನೋಡೋದಾದರೆ ನೀವು ತುಂಬಾ ಫ್ರೀಯಾಗಿ ಪಾರ್ಕಿಂಗ್ ಇದೆ. ಮತ್ತು ನೋಡಿ, ನಿಮಗೆ ವಾಟರ್ ಕಂಟ್ರೋಲ್ ಪಾಯಿಂಟು ಮತ್ತು ಮೀಟ್ರು ಎಲ್ಲ ರೆಡಿ ಇರುವಂಥದ್ದಾಗಿರ್ತದೆ. ವಾಟರ್ ಕಂಟ್ರೋಲ್ ಕೂಡ ಹಾಕ್ಕೊಟ್ಟಿದ್ದಾರೆ. ನೋಡಿ, ಪಾರ್ಕಿಂಗು ನೀವು ಈ ಕಡೆ ಒಂದು ಕಾರ್ ಹಾಕ್ಕೊಬೋದು ಮತ್ತು ಈ ಕಡೆಯಿಂದ ಆರಾಮಾಗಿ ಇನ್ನೊಂದು ಕಾರ್ ಕೂಡ ಹಾಕ್ಕೊಬೋದು. 2 ಕಾರ್ ಹಾಕ್ಕೊಬೋದು. ಆಚೆ ಕೂಡ ಒಂದು ನಿಮ್ಮದೇ ಜಾಗ, ಆಚೆನೂ ಅದು ಕೂಡ ಪಾರ್ಕಿಂಗ್ ಇದೆ. ಅಲ್ಲೂ ಕೂಡ ನೀವು ಒಂದು ಕಾರ್ ಆರಾಮಾಗಿ ಹಾಕ್ಕೊಬೋದು. ಒಟ್ಟು 3 ಕಾರ್ನ ಪಾರ್ಕ್ ಮಾಡೋ ಜಾಗ ಇದೆ. ಇನ್ನು ಇಲ್ಲಿ ನೋಡೋದಾದರೆ ನೀವು ಸಿಲಿಂಡ್ರ್ ಪಾಯಿಂಟ್ ಬರುತ್ತೆ ಕೆಳಗಡೆ. ಇನ್ನು ಕೆಳಗಡೆ ಇರೋ ಒಂದು ಸಿಂಗಲ್ ಬೆಡ್ರೂಮ್ ಮನೆ ನೋಡೋದಾದರೆ ನೀವು ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಸಿಂಗಲ್ ಬೆಡ್ರೂಮ್ ಮನೆ ಈ ಥರ ಬರುತ್ತೆ. ನೋಡಿ, ಫುಲ್ ಹಾಲ್ ದೊಡ್ಡದಾಗಿದೆ, ಫುಲ್ಲು ಫ್ರೀಯಾಗಿ ಹಾಲಿದೆ. ಇನ್ನು POP ನೋಡೋದಾದರೆ ನೋಡಿ, ತುಂಬಾ POP ವುಡ್ ಕಲರ್ ಕೊಟ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಜವಾಗೂ POP ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ವುಡ್ ವರ್ಕ್ ನೋಡೋದಾದರೆ ನೀವು TV ಯೂನಿಟ್ ನೋಡಿ, ಅದು ಕೂಡ ನಿಮಗಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಫುಲ್ಲು ನಿಜವಾಗೂ ದೊಡ್ಡ ಹಾಲ್ ಬಂದಿದೆ. ಸಿಂಗಲ್ ಬೆಡ್ರೂಮ್ಗೆ ತುಂಬಾ ದೊಡ್ಡ ಹಾಲ್ ಕೊಟ್ಟಿದ್ದಾರೆ. ನಿಮಗಿನ್ನು ಕಿಚನ್ನು ಮತ್ತು ದೇವ್ರ ಮನೆ ಎರಡು ಒಂದೇ ಕಡೆ ಸಿಗುತ್ತೆ. ಕಿಚನ್ ಕೂಡ ಫ್ರೀಯಾಗಿದೆ, ದೇವ್ರ ಮನೆ ಕೂಡ ಅಷ್ಟೇ ಫ್ರೀಯಾಗಿದೆ. ನೋಡಿ, ಕಿಚನ್ನು ಆರಾಮಾಗಿ ಫುಲ್ ದೊಡ್ಡದಾಗಿದೆ. ಕಿಚನಲ್ಲಿ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿದೆ. ನಿಮಗೆ ಓನ್ಲಿ ಫಿಟ್ಟಿಂಗ್ಸ್ ಅಷ್ಟೇ ಹಾಕಬೇಕಾಗಿರ್ತದೆ. ನೋಡಿ, ಇನ್ನು ಈ ಕಡೆ ಬಂದರೆ ನಿಮಗೆ ರೂಮ್ ನೋಡಿ ಫುಲ್ ಫ್ರೀಯಾಗಿದೆ. ರೂಮ್ ಕೂಡ ನಿಜವಾಗೂ ದೊಡ್ಡ ರೂಮ್ ಕೊಟ್ಟಿದ್ದಾರೆ. ಸಿಂಗಲ್ ಬೆಡ್ರೂಮ್ ಆದ್ರೂ ದೊಡ್ಡದಾಗಿ ರೂಮ್ ಬರುತ್ತೆ. ಇನ್ನು ವುಡ್ ವರ್ಕ್ ನೋಡಿ, ವುಡ್ ವರ್ಕ್ ಕೂಡ ಫುಲ್ ಫಿನಿಶ್ ಆಗಿದೆ. ಕಾಮನ್ ಟಾಯ್ಲೆಟ್, ನಾರ್ಮಲಾಗಿ ಕಾಮನ್ ಟಾಯ್ಲೆಟ್ ಇದೆ. ನೋಡಿ, ಇದು ಕಾಮನ್ ಟಾಯ್ಲೆಟ್ ಇದೆ. ದೊಡ್ಡದಾಗಿ ಬಂದಿದೆ ಮನೆ. ಯಾಕಂದರೆ ನಿಮಗೆ ಪಾರ್ಕಿಂಗ್ ಬಿಟ್ಟು ಒಂದೇ ಮನೆ ಮಾಡಿರೋದ್ರಿಂದ ದೊಡ್ಡದಾಗಿ ಮನೆ ಬಂದಿದೆ. ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ದೊಡ್ಡ ಮನೆ ಬಂದಿದೆ. ನೋಡಿ, ಇವು ನಿಮಗೆ ಪಾರ್ಕಿಂಗಲ್ಲೂ ಕೂಡ POPನ ಯಾವ ರೀತಿ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಕಡೆ ಪಾರ್ಕಿಂಗಲ್ಲೂ ನೋಡಿ ಪೂರ್ತಿ ಪಾರ್ಕಿಂಗಲ್ಲಿ POP ಕೊಟ್ಟಿದ್ದಾರೆ. ನಿಜವಾಗ್ಲೂ ಮನೆ ಚೆನ್ನಾಗಿ ಬಂದಿದೆ. ಇನ್ನು ನೀವು ಸ್ಟೇರ್ ಕೇಸ್ ನೋಡೋದಾದರೆ ಸ್ಟೇರ್ ಕೇಸ್ ತುಂಬಾ ಫ್ರೀ ಆಗಿದೆ, ಆರಾಮಾಗಿ ಫ್ರೀ ಆಗಿದೆ. ಸ್ಟೇರ್ ಕೇಸು ಎಲ್ಲೂ ಇಕ್ಕಟ್ಟಾಗೋದಿಲ್ಲ. ಮತ್ತು ಇದು ನಿಮಗೆ SS ರೈಲಿಂಗ್ಸ್ ಕೂಡ ಇದಕ್ಕೆ ಬರುತ್ತೆ. ನಾನೀಗ ಫಸ್ಟ್ ಫ್ಲೋರಲ್ಲಿದ್ದೀನಿ. ನಿಮಗೆ ಮನೆ ಮುಂದೆ ಕೂಡ ಫ್ರೀಯಾಗಿ ಜಾಗ ಇದೆ. ನೀವು ಫಸ್ಟ್ ಫ್ಲೋರ್ ನೋಡೋದಾದರೆ ಫುಲ್ ಫ್ರೀ ಆಗಿದೆ. ನೋಡಿ, ಹಾಲ್ ನೋಡಿ ತುಂಬಾ ಫ್ರೀ ಆಗಿದೆ, ಎಲ್ಲೂ ಇಕ್ಕಟ್ಟಾಗಿಲ್ಲ. ಮತ್ತು TV ಯೂನಿಟ್ ನೋಡೋದಾದರೆ ನೋಡಿ, ನೀವು ತುಂಬಾ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ವುಡ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ. ವುಡ್ ವರ್ಕ್ ಚೆನ್ನಾಗಿದೆ. ನೀವು ಹಾಗೆ POP ನೋಡೋದಾದರೂ ಅಷ್ಟೇ, POP ಕೂಡ ಡಿಸೈನ್ ಚೆನ್ನಾಗಿದೆ. ಮತ್ತು ತುಂಬಾ ಚೆನ್ನಾಗಿ ಡಿಸೈನ್ನ ಕೊಟ್ಟಿದ್ದಾರೆ ಮತ್ತು ಚೆನ್ನಾಗೂ ಮಾಡಿದ್ದಾರೆ. ಇನ್ನು ನೀವು ಎದುರುಗಡೆ ಡೈರೆಕ್ಷನ್ಗೆ ಹೋದರೆ ಕರೆಕ್ಟಾಗಿ ಕಿಚನ್ ಸಿಗುತ್ತೆ. ಕಿಚನ್ ನೋಡೋದಾದರೆ ಫುಲ್ ಫ್ರೀಯಾಗಿದೆ. ಪಕ್ಕದಲ್ಲೇ ದೇವ್ರ ಮನೆ ಬರುತ್ತೆ. ನಿಮಗೆ ದೇವ್ರ ಮನೆ ಕೂಡ ಡೋರ್ಗಳನ್ನ ತುಂಬಾ ಡಿಸೈನ್ ಮಾಡಿದ್ದಾರೆ. ನೋಡಿ, ದೇವ್ರ ಮನೆ ಡೋರ್ ತುಂಬಾ ಡಿಸೈನಾಗಿ ಬಂದಿದೆ. ಇನ್ನು ಕಿಚನ್ ಎಲ್ಲ ಫಿನಿಶಿಂಗ್ ರೆಡಿ ಇದೆ. ವಾಟರ್ ಪ್ಯೂರಿಫೈ ಕೂಡ ಕೊಟ್ಟಿದ್ದಾರೆ, ವಾಟರ್ ಫಿಲ್ಟ್ರು ಓನರ್ ಮನೆಗೆ. ಎಲ್ಲ ಫಿಟ್ಟಿಂಗ್ ಎಲ್ಲ ರೆಡಿ ಇದೆ. ಓನ್ಲಿ ನಿಮಗೆ ಫಿಟ್ಟಿಂಗ್
ಅಷ್ಟೇ ಹಾಕಬೇಕು. ನೋಡಿ ಇದು ಬಾಲ್ಕನಿ ಬರುತ್ತೆ. ಬಾಲ್ಕನಿ ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಮನೆ ಇದು. ರೂಮ್ ನೋಡೋದಾದರೆ ನೋಡಿ ಎಷ್ಟು ಫ್ರೀ ಆಗಿದೆಯಲ್ವಾ. ನೋಡಿ ಫ್ಯಾನ್ ಹಾಕ್ಕೊಟ್ಟಿದ್ದಾರೆ, ವುಡ್ ವರ್ಕ್ ರೆಡಿ ಇದೆ, ಅಟ್ಯಾಚ್ ಟಾಯ್ಲೆಟ್ ಕೂಡ ನಿಮ್ಗೆ ರೆಡಿ ಇದೆ. ನೋಡಿ ಬಾಲ್ಕನಿ ನೋಡಿ ನಿಮ್ಗೆ ಎಷ್ಟು ದೊಡ್ಡದು ಬಾಲ್ಕನಿ ಇದೆ ಅಂದರೆ ನೋಡಿ, ತುಂಬಾ ದೊಡ್ಡ ಬಾಲ್ಕನಿ ಕೊಟ್ಟಿದ್ದಾರೆ. ಇದು ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ, ತುಂಬಾ ರಿಚಾಗಿ ಕಾಣಿಸ್ತಾ ಇದೆ ನಿಜವಾಗೂ. ನೋಡಿ ಫ್ಯಾನ್ ಕೂಡ ರೆಡಿ ಇದೆ. ನಿಜವಾಗೂ ಓನಾಗಿ ಇರೋಕ್ಕೆ ಮನೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನೋಡಿ ಫ್ಯಾನ್ಗಳು ನೋಡಿ ಎಷ್ಟು ಚೆನ್ನಾಗಿರೋ ಫ್ಯಾನ್ಗಳನ್ನ ಹಾಕ್ಕೊಟ್ಟಿದ್ದಾರೆ ಅಂತ. ನೋಡಿ ಲೈಟ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಒಳ್ಳೊಳ್ಳೆ ರಿಮೋಟ್ ಕಂಟ್ರೋಲು ಫ್ಯಾನ್ ಹಾಕ್ಕೊಟ್ಟಿದ್ದಾರೆ. ನಿಜವಾಗೂ ಚೆನ್ನಾಗಿ ಬಂದಿದೆ. ನೋಡಿ ಇದು ಕೂಡ ನಿಮಗೆ ಇನ್ನೊಂದು ರೂಮ್ ಇದೆ ಸೇಮ್. ನೋಡಿ ಇದು ಫ್ಯಾನ್ ಹಾಕಿದ್ದಾರೆ, POP ಮಾಡಿದ್ದಾರೆ, ವುಡ್ ವರ್ಕ್ ಚೆನ್ನಾಗಿ ಬಂದಿದೆ ಮನೆ. ಇದು ಕಾಮನ್ ಟಾಯ್ಲೆಟು, ಇದು ಕಾಮನ್ ಟಾಯ್ಲೆಟ್ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಇಷ್ಟು ಫಸ್ಟ್ ಫ್ಲೋರಲ್ಲಿರೋ ಮನೆ. ವುಡ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಓಕೆನಾ, ಬನ್ನಿ ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಅಂತ ಹಾಗೆ ನೋಡ್ಕೊಂಬರೋಣ. ಸೆಕೆಂಡ್ ಫ್ಲೋರ್ ನೋಡೋದಾದರೆ ನೋಡಿ, ಒಂದು ಸಾರಿ ಡೋರ್ನ ಇನ್ನೊಂದು ಸಾರಿ ತೋರಿಸ್ತೀನಿ. ಫಸ್ಟ್ ಫ್ಲೋರ್ ಓನರ್ ಮನೆ ಡೋರು ಯಾವುದೇ ನಿಮಗೆ ಡಿಸೈನು ಅಷ್ಟೇ ಕಾಣುತ್ತೆ. ಈಗ ಯಾವುದೇ ಫಿನಿಷ್ ಮಾಡಿಲ್ಲ, ಇನ್ನು ಪಾಲಿಶ್ ಆಗಿ ಯಾವುದು ಮಾಡಿಲ್ಲ. ಈಗ ವುಡ್ಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾವುದೇ ಜಾಯಿಂಟು ಏನೂ ಮಾಡಿಲ್ಲ, ನೀಟಾಗಿದೆ ವುಡ್ಡು. ನೋಡಿ ನೋಡಿ ಚೆನ್ನಾಗಿ ಬಂದಿದೆ, ಎಲ್ಲ ಟೀಕು ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಈಗ ನಾನು ನಿಮ್ಮನ್ನು ಸೆಕೆಂಡ್ ಫ್ಲೋರಲ್ಲಿ ಕರ್ಕೊಂಡು ಹೋಗ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ಯಾವ ಥರ ಇದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಫ್ಲೋರ್ ಇರೋ ಮನೆ ಸೇಮ್ ಮನೆ ಬರುತ್ತೆ. ಈ ಸೇಮ್ ಸೆಕೆಂಡ್ ಫ್ಲೋರ್ ಕೂಡ ಡೋರ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ ಇದು ಸೇಮ್ ಇದೆ, ಹೆಚ್ಚು ಕಡಿಮೆ ಮನೆ ಸೇಮೇ ಇದೆ, ಏನು ವ್ಯತ್ಯಾಸ ಇಲ್ಲ, ಎಲ್ಲ ಸೇಮ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ಯಾನ್ ಕೂಡ ಸೇಮ್. ನೋಡಿ ಆಸಿಡ್ ವಾಶ್ ಫಿನಿಷಿಂಗಲ್ಲಿದೆ. ನೋಡಿ ಆಲ್ರೆಡಿ ಫಿನಿಷಿಂಗ್ ಹಂತದಲ್ಲಿದೆ. ಕೆಳಗಡೆ ಫಸ್ಟ್ ಫ್ಲೋರ್ ಏನಿದೆ ಸೇಮ್ ಇದೆ, ಸೇಮ್ ಕಿಚನ್ನು ಸೇಮ್ ಬರುತ್ತೆ, ಏನೂ ವ್ಯತ್ಯಾಸ ಇಲ್ಲ. ಆಲ್ಮೋಸ್ಟ್ ದೇವ್ರ ಮನೆ ಕೂಡ ಅದೇ ಥರ ಮಾಡಿದ್ದಾರೆ. ಇದು ಕೂಡ ನೋಡಿ, ಇದು ರೂಮ್ ಹಂಗೆ ಇದೆ, ಸಿಡ್ ವಾಶ್ ಮಾಡ್ತಾ ಇದ್ದಾರೆ, ಅದರಿಂದ ಹೋಗೋಕ್ಕಾಗಲ್ಲ. ಬಾಲ್ಕನಿ ಸೇಮ್ ಹಂಗೆ ಬರುತ್ತೆ, ಅಲ್ಲಿ ಕೂಡ ವುಡ್ ವರ್ಕು ಹಂಗೆ ಬಂದಿದೆ. ನೋಡಿ ಇದು ಕಾಮನ್ ಟಾಯ್ಲೆಟು, ಇದು ಇನ್ನೊಂದು ರೂಮು. ನೋಡಿ ಸೇಮ್ ವುಡ್ ವರ್ಕ್ ಬರುತ್ತೆ, ತುಂಬಾ ಚೆನ್ನಾಗಿ ಬಂದಿದೆ ಮನೆ. ಇನ್ನು ನಾನು ಇವಾಗ ನಿಮ್ಮನ್ನು ಫುಲ್ಲು ಟಾಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಟಾಪಲ್ಲಿ ಕೂಡ ಒಂದು ರೂಮ್ ಇದೆ, 1 RK, ಅದು ಕೂಡ ತೋರಿಸ್ತೀನಿ ಬನ್ನಿ. ಮೇಲ್ಗಡೆ ಟಾಪಲ್ಲಿ 1 RK ಇದೆ. ನೋಡಿ ಇದು ಆಲ್ರೆಡಿ ಫುಲ್ ಫಿನಿಶ್ ಮಾಡಿ ವಾಶ್ ಮಾಡಿಟ್ಟಿದ್ದಾರೆ. ಇವಾಗ ಫುಲ್ ಫಿನಿಶ್ ಆಗ್ತಾಯಿದೆ ಮನೆ. ರೆಡಿ ಟು ಮೂವ್, ರೆಡಿ ಟು ರಿಜಿಸ್ಟ್ರೇಷನ್, ಖಾತಾ ಕೂಡ ರೆಡಿ ಇರುವಂಥದ್ದು. ನಾವೀಗ ಫುಲ್ ಟಾಪಲ್ಲಿದ್ದೀವಿ. ನೋಡಿ 1 RK ಮಾಡಿರ್ಬೋದು, ಆದರೆ ಮುಂದೆಗಡೆ ಖಾಲಿ ಇರೋದನ್ನೆಲ್ಲ ಫುಲ್ ಈ ಥರ ಹೆಂಚು ಹಾಕಿದ್ದಾರೆ. ನಿಜವಾಗೂ ಇಲ್ಲಿ ಮೇಲ್ಗಡೆ ಇರೋರಂತೂ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಒಳ್ಳೆ ಗಾಳಿ. ಫುಲ್ ಮನೆ ಇದ್ದಂಗೆ ಇದೆ, ಗೋಡೆ ಇಲ್ಲ ಅಷ್ಟೇ, ಫುಲ್ ಹೆಂಚು ಹಾಕ್ಕೊಟ್ಟಿರೋದ್ರಿಂದ ನೋಡಿ ತುಂಬಾ ಮನೆ. ಇಲ್ಲಿ ನೀವು ಒಂದು ಫಂಕ್ಷನ್ ಕೂಡ ಮಾಡ್ಕೋಬೋದು, ಬರ್ತ್ಡೇ ಆ ಥರ ಎಲ್ಲ ಫಂಕ್ಷನ್ ಇದ್ದರೆ ಆರಾಮಾಗಿ ಇಲ್ಲಿ ಮಾಡ್ಕೋಬೋದು. ನೋಡಿ ಇದು 1 RK ಬರುತ್ತೆ. ನೋಡಿ ಇದು 1 RK, ವುಡ್ ವರ್ಕು, ಟಾಯ್ಲೆಟು ಇಷ್ಟು ಮಾಡಿದ್ದಾರೆ ಮೇಲ್ಗಡೆ ಅಷ್ಟೇ. ಓಕೆ, ಫುಲ್ಲು ಉದ್ದಕ್ಕೆ ಮಾಡಿಬಿಟ್ಟಿದ್ದಾರೆ ಟಾಯ್ಲೆಟಲ್ಲಿ. ಫ್ರೆಂಡ್ಸ್, ಇದ್ರ ಡೀಟೇಲ್ಸ್ ಹೇಳೋದಾದರೆ ನಾನು ನಿಮಗೆ ಮೆಟ್ರೋಗೆ ತುಂಬಾ ಹತ್ತಿರ ಇದೆ. ಚಿಕ್ಕಬಿದ್ರಕಲ್ ಮೆಟ್ರೋ ಮ್ಯಾಕ್ಸಿಮಮ್ 1 to 1.5 ಕಿಲೋಮೀಟ್ರಲ್ಲಿ ಚಿಕ್ಕಬಿದ್ರಕಲ್ ಮೆಟ್ರೋ ಸಿಗುತ್ತೆ. ನಿಮಗೆ ಅಷ್ಟೇ ಡಿಸ್ಟೆನ್ಸಲ್ಲಿ ಸಪ್ತಗಿರಿ ಕಾಲೇಜ್ ಕೂಡ ಸಿಗುತ್ತೆ. ನಿಮಗೆ 1-1.5 ಕಿಲೋಮೀಟ್ರ್ ಒಳಗಡೆ ಮತ್ತೆ ನಿಮಗೆ ಸೌಂದರ್ಯ ಕಾಲೇಜ್ ಬಂದು ನಿಮ್ಗೆ 1 ಕಿಲೋಮೀಟ್ರೂ ಆಗೋಲ್ಲ, ಅಷ್ಟು ಹತ್ರ ಇದೆ. ಇನ್ನು ನಿಮಗೆ ತ್ರಿವೇಣಿ ಕಾಲೇಜ್ ಕೂಡ 1-1.5 ಕಿಲೋಮೀಟ್ರಲ್ಲಿ ಸಿಗುತ್ತೆ. ದಾಸರಳ್ಳಿ ಮೆಟ್ರೋ ತೊಗೊಂಡ್ರೆ ನಿಮಗೆ ಒಂದು 2-2.5 ಅಷ್ಟಾಗುತ್ತೆ. ಫ್ರೆಂಡ್ಸ್, ಎಂಟನೇ ಮೈಲಿ ತೊಗೊಂಡ್ರೆ 2-2.5 ಕಿಲೋಮೀಟ್ರ್ ಸೇಮ್ ಸಿಗುತ್ತೆ. ಇಷ್ಟೆಲ್ಲ ಹತ್ರದಲ್ಲಿರುವಂಥ ಒಂದು ಮನೆ ನಾನು ನಿಮಗೆ ತೋರಿಸಿದ್ದೀನಿ. ಮನೆ ಕೂಡ ಚೆನ್ನಾಗಿದೆ, ನೀವು ಇದ್ಕೊಂಡು ರೆಂಟ್ ಕೂಡ ಬರುತ್ತೆ ಅಂಥ ಒಂದು ಮನೆ, ಒಳ್ಳೆ ಮನೆ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇದ್ರ ಡೀಟೇಲ್ಸ್ ಹೇಳ್ತೀನಿ ನೋಡಿ.
ಡೀಟೇಲ್ಸ್ ಬಂದು 1118 ಅಡಿ ಬರುತ್ತೆ. ವೆಸ್ಟು ನಾರ್ತ್ ಕಾರ್ನರ್ ಬರುತ್ತೆ. ರೇಟ್ ಬಂದು 195 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಇದೆ. ಈ ಥರ ರೆಡಿ ಇದೆ ಫ್ರೆಂಡ್ಸ್. ಯಾರಿಗೆಲ್ಲ ಮನೆ ಇಷ್ಟ ಆಗುತ್ತೋ ಅವರು ದಯವಿಟ್ಟು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.